ಮಾಡ್ತಾ ಇದ್ದಾರೆ ಒಂದಿಷ್ಟು ಡಿಫ್ರೆಂಟಾಗಿ. ಮತ್ತು ಸಿದ್ದರಾಮಯ್ಯನವರು ನಾನಾ ಮುಖ್ಯಮಂತ್ರಿ 5 ವರ್ಷ ಅಂತಂದಾಗ ಹೈಕಮಾಂಡದ ಎಚ್ಚರಿಸಿದರು. ಇವೆಲ್ಲದರಿಂದಾಗೆ ಸಹಜವಾಗಿ ಏನು ಅನಿಸ್ಲಾಗತ್ತಪ್ಪ ಅಂತಂದ್ರೆ ಈ ಒಂದು ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯರಿಗೆ ಪ್ರತಿಸ್ಪರ್ಧಿಯಾಗಿ ಬಂದು ನಿಲ್ತಾರ ಕರ್ನಾಟಕದಲ್ಲಿ ಅಂತೇಳಿ, ಅಥವಾ ರಾಜಕೀಯಕ್ಕೆ ಮರಳಿ ಬರ್ತಾರ ಅಂತೇಳಿ ಈ ಒಂದು ಭಯದಿಂದನೇ ಈ ಹಿಂದೆ ನಮ್ಮ ಸಿದ್ದರಾಮಯ್ಯ ಲಾಯಲಿಸ್ಟ್ ಸತೀಶ್ ಜಾರಕಿಹೊಳಿ ಅವರು ಅವ್ರ ಮನಸ್ಸನ್ನು ಪರೀಕ್ಷೆ ಮಾಡಿಸೋಕೆ ಹೋಗಿದ್ದೀರ, ಬನ್ನಿರಿ ನೀವು ಆಗಿರಿ ಅಂತೇಳಿ. ಅದು ಗೊತ್ತಿಲ್ಲ. ಇವೆಲ್ಲ ಊಹೆಗಳು ಸ್ಟಾರ್ಟ್ ಆಗಿಬಿಡ್ತಾವ ಸಹಜವಾಗಿ. ಯಾಕಂದರೆ ಈಗ ಟೆಲಿಕಾಸ್ಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತದ ಏನಪ್ಪ ಅಂತಂದ್ರೆ ನೆಕ್ಸ್ಟ್ 2028 ಚುನಾವಣೆ ಸಹಿತ ಸಿದ್ದರಾಮಯ್ಯ ಕೈ ಕೊಡೋಂಗೆ ಅಂತ ಇದ್ದಾರೆ ಅಂತೇಳಿ. ಹೋಗಲಪ್ಪ ನಾವು 2028 ಇರ್ತೀವಿ, ನಂತರ ಯಾರಾದ್ರೂ ಆಗಿರಿ ಅನ್ನುವಂಥ ಮಾತು ಮಾತಾಡಿಲ್ಲ ಅವರು. ನಾನು ಮುಂದಾದ ನಾನು ನಾಯಕ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಹೀಗಾಗಿ ಡಿ ಕೆ ಶಿ ಮತ್ತು ನಮ್ಮ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಮಧ್ಯೆ ಇನ್ನಷ್ಟು ಗ್ಯಾಪ್ ಹೆಚ್ಚಾಗಲಿಕ್ಕತ್ತದೆ ರೀ. ಒಂದು ಕಡೆ ಡಿ ಕೆ ಶಿ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಹಿಡಿದೇಬೇಕು, ಈ ಅಧಿಕಾರ ತೆಗೆದುಕೊಳ್ಳಬೇಕು ಅನ್ನುವಂಥದ್ದಿದ್ರೆ, ಇನ್ನೊಂದು ಕಡೆ ಬಿಡಕ್ಕೆ ಹೊಡೆದು ಮುಂದೆ ಸಹಿತ ಬಿಡುವಂಗಿಲ್ಲ, ಹಠಕ್ಕೆ ಬಿದ್ದಂಗೆ ಕಾಣ್ಲಿಕ್ಕತ್ತದೆ. ಇಂಥ ಹಠ ಈಗ ಬದಿದ್ದಕ್ಕಾಗಿ ಇವತ್ತು ಮತ್ತು ನಮ್ಮ ಖರ್ಗೆ ಅವ್ರು ನಡಕ್ಕೆ ತರ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಖರ್ಗೆ ಅವ್ರು ಸಿಎಂ ಹಾಕನಪ್ಪ